ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಿಂದೂಗಳಲ್ಲಿ ಪ್ರಕೃತಿಯನ್ನೇ ಪೂಜಿಸುವ ಪರಿಪಾಠವಿದೆ. ನಮ್ಮ ನಂಬಿಕೆಯ ಪ್ರಕಾರ ಭೂಮಂಡಲವನ್ನು ಹೊತ್ತ ಆದಿಶೇಷನಿಗೆ ಕೃತಜ್ಞತೆಯನ್ನು ಸಮರ್ಪಿಸುವ ಹಬ್ಬ ನಾಗರ ಪಂಚಮಿಯನ್ನು ಗರುಡ ಪಂಚಮಿ, ಜೋಕಾಲಿ ಹಬ್ಬ, ಒಡ ಹುಟ್ಟಿದವರ ಹಬ್ಬ ಎಂದೆಲ್ಲ ಕರೆಯಲಾಗುತ್ತದೆ. ಹಿಂದೂಗಳಲ್ಲಿ ನಾಗಗಳಿಗೆ ಮಹತ್ವದ ಸ್ಥಾನವಿದೆ. ಮಹಾವಿಷ್ಣುವಿನ ಹಾಸಿಗೆಯಾಗಿ, ಗಣೇಶನ ಹೊಟ್ಟೆಗೆ ಪಟ್ಟಿಯಾಗಿ, ಶಿವನ ಕೊರಳಿನ ಹಾರವಾಗಿ, ಸಮುದ್ರ ಮಂಥನದ ಹಗ್ಗವಾಗಿ ಮಹತ್ವ ಪಡೆದ ನಾಗಗಳನ್ನು ಪೂಜಿಸುವಂತಹ ಪರ್ವಕಾಲವಿದು. ಮಹಾಭಾರತದಲ್ಲಿ ಯುಧಿಷ್ಠಿರನ ನಂತರದ ಉತ್ತರಾಧಿಕಾರಿ ಪರೀಕ್ಷಿತ ಅಭಿಮನ್ಯು ಮತ್ತು ಮತ್ಸ್ಯ ರಾಜಕುಮಾರಿ ಉತ್ತರೆಯ ಮಗ. ಅಭಿಮನ್ಯುವನ್ನು ಕೌರವರು ಯುದ್ಧದಲ್ಲಿ ಮೋಸದಿಂದ ಕೊಂದಾಗ ಉತ್ತರೆಯನ್ನು ಗರ್ಭಿಣಿ. ಇದರ ನಂತರ ಅಶ್ವತ್ಥಾಮನು ಗರ್ಭದಲ್ಲಿರುವ ಮಗುವನ್ನು ಕೊಲ್ಲುವ ಸಲುವಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಕೃಷ್ಣನು ಮಗುವನ್ನು ಉಳಿಸುತ್ತಾನೆ. ಕಲಿಯುಗ ಆರಂಭವಾಗಿ ಕೃಷ್ಣನ ಅವತಾರ ಮತ್ತು ಪಾಂಡವರ ಕಣ್ಮರೆಯ ಬಳಿಕ ಪರೀಕ್ಷಿತನು ಪಟ್ಟಕ್ಕೆ ಬರುತ್ತಾನೆ. ಈತ ಒಮ್ಮೆ ಬೇಟೆಗೆ ಹೋಗಿದ್ದಾಗ ಹಸಿವು ನೀರಡಿಕೆಯಿಂದ ಶಮೀಕ ಮುನಿಯ ಆಶ್ರಮವನ್ನು ಹೋಗುತ್ತಾನೆ. ಆದರೆ ಧ್ಯಾನಾಸಕ್ತನಾದ ಮುನಿಯು ಇವನನ್ನು ಸತ್ಕರಿಸಿಲ್ಲವಾದ್ದರಿಂದ ಕೋಪಗೊಂಡು ಸತ್ತ ಹಾವನ್ನು ಆತನ ಕೊರಳಿಗೆ ಹಾಕಿ ಬರುತ್ತಾನೆ. ಇದರಿಂದ ಕೋಪಗೊಂಡ ಮುನಿಪುತ್ರ ಭೃಂಗಿಯು, ನನ್ನ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಹಾಕಿದವರು 7 ದಿನಗಳೊಳಗಾಗಿ ಸರ್ಪದಂಶದಿಂದ ಸಾಯಲಿ ಎಂದು ಶಪಿಸುತ್ತಾನೆ. ಅದರಿಂದ ಪರೀಕ್ಷಿತನು ತಕ್ಷಕನೆಂಬ ಹಾವಿನಿಂದ ಸಾಯುತ್ತಾನೆ. ಪರೀಕ್ಷಿತನ ಮರಣದ ನಂತರ ಆತನ ಮಗ ಜನಮೇಜಯನು ಪಟ್ಟವನ್ನು ಏರುತ್ತಾನೆ. ತನ್ನ ತಂದೆಯ ಸಾವಿಗೆ ಕಾರಣವಾದ ಸರ್ಪಗಳ ವಿರುದ್ಧ ದ್ವೇಷವನ್ನು ಹೊಂದಿ ಅವುಗಳನ್ನು ನಾಶ ಮಾಡಲು ಇಚ್ಛಿಸಿ ಸರ್ಪಸತ್ರ ಯಾಗವನ್ನು ಆರಂಭಿಸುತ್ತಾನೆ. ಇದು ಎಲ್ಲ ಜೀವಂತ ಸರ್ಪಗಳನ್ನು ನಾಶ ಮಾಡುವ ಯಜ್ಞವಾಗಿದೆ. ಹೀಗೇ ನಡೆದರೆ ಸರ್ಪ ಸಂಕುಲ ನಾಶವಾಗುತ್ತದೆ ಎಂದು ಯೋಚಿಸಿದ ಆಸ್ತಿಕನೆಂಬ ಋಷಿಯು ಅಲ್ಲಿಗೆ ಬರುತ್ತಾನೆ. ಅವನು ಜನಮೇಜಯನ ಮನವನ್ನು ಒಲಿಸಿ, ಸರ್ಪದೋಷಕ್ಕೆ ಗುರಿಯಾಗಬೇಡ, ಯಜ್ಞವನ್ನು ನಿಲ್ಲಿಸು ಎಂದು ಹೇಳುತ್ತಾನೆ. ಅವನ ಮಾತಿಗೆ ಬೆಲೆ ಕೊಟ್ಟ ಜನಮೇಜಯನು ಯಾಗವನ್ನು ನಿಲ್ಲಿಸುತ್ತಾನೆ. ಆಸ್ತಿಕರು ಜನಮೇಜಯನ ಸರ್ಪಸತ್ರ ಯಾಗದಿಂದ ಸರ್ಪ ಸಂಕುಲವನ್ನು ಕಾಪಾಡಿದ ದಿನವೇ ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ.